Good morning students, welcome to the chemistry class. Last class ಅಲ್ಲಿ ನಾವು gaseous state ನ characteristic study ಮಾಡಿದ್ವಿ. So next gaseous law ಬಗ್ಗೆ introduction ಹೇಳಿದ್ದೆ. Gaseous law ನಿಮಗೆ 4 variables ನ ಇಟ್ಕೊಂಡು ಇಲ್ಲಿ ನಿಮಗೆ general laws for gaseous state ನ ಹೇಳ್ತಾ ಹೋಗ್ತಾರೆ. So ಅಲ್ಲಿ 4 variables ಅಂತ ಅಂದಾಗ temperature, pressure, volume ಮತ್ತೆ number of moles of gas ಅನ್ನೋದು ಬರುತ್ತೆ. So out of these 4 variables, 2 variables ನ ಫಿಕ್ಸ್ ಮಾಡ್ತಾರೆ, 2 variables ನ ವೇರಿ ಮಾಡಿ ಸೊ ಅದ್ರ ಮೇಲೆ gaseous laws ನ ಹೇಳ್ತಾ ಹೋಗ್ತಾರೆ. ಅದ್ರಲ್ಲಿ ಫಸ್ಟ್ ಸೊ ರಾಬರ್ಟ್ ಬಾಯ್ಲ್ ಅನ್ನೋರು ಇನ್ ದ ಇಯರ್ 1662 is an Anglo-Irish scientist. ಸೊ ಅವರು ಫಸ್ಟ್ ಬಾಯ್ಸ್ ಲಾ ಅನ್ನ ಕೊಡ್ತಾ ಹೋಗ್ತಾರೆ. ಈ ಸೊ ಅಲ್ಲಿ ನಿಮಗೆ ಕೊಟ್ಟಿರೋ ಇವ್ರು ಬಾಯ್ಸ್ ಲಾ ಕೊಟ್ಟಿರೋ ಅಂತ ಗೇಷಿಯಸ್ ಲಾ ಏನು ಬಾಯ್ಸ್ ಲಾ ಏನಿದೆ ಅದು ಯಾವ ರಿಲೇಶನ್ಶಿಪ್ ಮೇಲೆ ಹೇಳುತ್ತೆ ಅಂತ ಅಂದರೆ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ರಿಲೇಶನ್ಶಿಪ್ ಬಗ್ಗೆ ಹೇಳುತ್ತೆ. ಅಲ್ಲಿ ಫಿಕ್ಸ್ ಆಗಿರೋದು ಯಾವುದು ಟೆಂಪ್ರೇಚರ್ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಅಥವಾ ಮಾಸ್ ಆಫ್ ಗ್ಯಾಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಏನಂತ ಹೇಳ್ತಾರೆ ರಾಬರ್ಟ್ ಬಾಯ್ಲ್ ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅಂದರೆ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ದ ಪ್ರೆಷರ್ ಆಫ್ ಎ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ fixed amount of gas ಅಥವಾ number of moles of gas varies inversely with its volume. So ಅಲ್ಲಿಗೆ at constant temperature ಸೊ ಕಾನ್ಸ್ಟೆಂಟ್ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು, ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ತಗೋಬೇಕು, ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಅಥವಾ ಫಿಕ್ಸ್ಡ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ತಗೋಬೇಕು. ಪ್ರೆಷರು ಇನ್ವರ್ಸ್ಲಿ ವೇರೀಸ್ ವಿತ್ ಇಟ್ಸ್ ವಾಲ್ಯೂಮ್, ಪ್ರೆಷರ್ ಮತ್ತು ವಾಲ್ಯೂಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ರಿಲೇಶನ್ಶಿಪ್ನ ಇಲ್ಲಿ ಕೊಡುತ್ತೆ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಅಂದಾಗ ಆಸ್ ಪ್ರೆಷರ್ ಇನ್ಕ್ರೀಸಸ್ ವಾಲ್ಯೂಮ್ ಡಿಕ್ರೀಸಸ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಅಟ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಅಂತ ಹೇಳ್ಬೋದು. ಸೊ ಇದನ್ನೇ ಬಾಯ್ಸ್ ಲಾ ಹೇಳ್ತಾರೆ. ಅಲ್ಲಿಗೆ ಮೆಥಮೆಟಿಕಲಿ ಏನಂತ ಅಂದರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಪಿ ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ದಟ್ ಈಸ್ ಪಿ. ಸೊ ಪ್ರಪೋರ್ಷನಾಲಿಟಿ ಇಲ್ಲಿ ಕಾನ್ಸ್ಟೆಂಟ್ ನಿಮಗೆ ಸಿಂಬಲ್ ಹಾಕಿದ್ದಾರೆ 1/v ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ನಂಬರ್ ಆಫ್ ಮೋಲ್ಸ್, ಕಾನ್ಸ್ಟೆಂಟ್ ನಂಬರ್ ಆಫ್ ಮೋಲ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಪಿ ಇಸ್ ಈಕ್ವಲ್ ಟು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಹಾಕೊಂಡಿದ್ದಾರೆ, ಹಾಗಾಗಿ K1 ಅಂತ ಯಾಕೆ ಅಂತ ಅಂದರೆ ಇಲ್ಲಿ ನಿಮಗಿನ್ನು ಚಾರ್ಲ್ಸ್ ಲಾ ಗೇ-ಲುಸೆಕ್ಸ್ ಲಾ ಅಂತೆಲ್ಲ ಇದೆ, ಅಲ್ಲೂ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ. ಹಾಗಾಗಿ ಇದು ಬಾಯ್ಸ್ ಲಾಗೆ ಅಂತ ಫಸ್ಟ್ 1 ಅಂತ ಕೊಟ್ಟಿದ್ದೀನಿ. K1 ಇಂಟು 1/v ವೇರ್ K1 ಇಸ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಸೊ ಅಲ್ಲಿಗೆ P ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು V ಅಂತ ಅಂದಾಗ ಇನ್ವರ್ಸ್ಲಿ ಪ್ರಪೋರ್ಷನಲ್ಗೆ ಸೊ ಈಕ್ವಲ್ ಹಾಕೊಂಡು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ K1 ಅನ್ನೋದನ್ನು ಹಾಕೊಳ್ತೀವಿ. ಅಲ್ಲಿಗೆ P ಇಸ್ ಈಕ್ವಲ್ ಟು K1 ಇಂಟು 1/v ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ fixed amount of gas. The value of constant K1 depends upon the amount of gas, temperature of the gas and the units in which P and V are expressed. So ಅಲ್ಲಿಗೆ K1 ಅನ್ನೋದು ಕಾನ್ಸ್ಟೆಂಟ್ ಅಂತ ಹೇಳಿದೆ, ಆ ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ ಎಷ್ಟು ಅಮೌಂಟ್ ಆಫ್ ಗ್ಯಾಸ್ ತೊಗೊಂಡಿದ್ದೀರಾ, ಸೊ ಯಾವ ಟೆಂಪ್ರೇಚರಲ್ಲಿ ಗ್ಯಾಸ್ನ ತೊಗೊಂಡಿದ್ದೀರಾ ಮತ್ತು ಪ್ರೆಷರ್ ಆ್ಯಂಡ್ ವಾಲ್ಯೂಮ್ನ ಯಾವ ಯೂನಿಟ್ಸಲ್ಲಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಆನ್ ರಿಅರೇಂಜಿಂಗ್ ದ ಈಕ್ವೇಷನ್, ಸೊ ಈ ಈಕ್ವೇಷನ್ನ ನಾವು ರಿಅರೇಂಜ್ ಮಾಡಿದಾಗ P ಇಸ್ ಈಕ್ವಲ್ ಟು K1 ಇಂಟು 1/v ಇರೋದೇನಾಯಿತು, ಈಗ 1/v ಇರೋದು. ಸೊ PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಸೊ P ಇಸ್ ಈಕ್ವಲ್ ಟು K1 ಇಂಟು 1/v ಅಲ್ಲಿಗೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ದಟ್ ಈಸ್ K1 ಅಂತ ಹೇಳ್ಬೋದು. ಅಲ್ಲಿಗೆ PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಆದರೆ ಇದನ್ನ ಈ ರೀತಿನೂ ಸಹ ಡೆಫಿನೇಷನ್ಸ್ ಹೇಳ್ಬೋದು, ಸ್ಟೇಟ್ಮೆಂಟ್ ಹೇಳ್ಬೋದು. At constant temperature, the product of pressure and volume of a fixed amount of gas is constant. ಈ ರೀತಿನೂ ಪಾಯಿಂಟ್ಸ್ ಹೇಳ್ಬೋದು. ಅಲ್ಲಿಗೆ PV ಅಂತ ಅಂದರೆ ಇದನ್ನ ಪ್ರಾಡಕ್ಟ್ ಮಾಡ್ತಾ ಇದ್ರೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಪ್ರೆಷರ್ನ ವಾಲ್ಯೂಮ್ನ, ಪ್ರೆಷರ್ ಮತ್ತು ವಾಲ್ಯೂಮ್ನ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ ಏನಾಗುತ್ತೆ ಕಾನ್ಸ್ಟೆಂಟ್ ಇರುತ್ತೆ. ಯಾವಾಗ ಅಂದರೆ at constant temperature ಮತ್ತು ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸಲ್ಲಿ. ಸೊ ಹಾಗಾಗಿ ಇಟ್ ಮೀನ್ಸ್ ದಟ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರಾಡಕ್ಟ್ ಆಫ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆಫ್ ಎ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ಈಸ್ ಕಾನ್ಸ್ಟೆಂಟ್. If a fixed amount of gas at constant temperature T occupying a volume V1 at pressure V1 P1 undergoes expansion so that the volume becomes V2 and pressure becomes P2 then according to Boyle's law. So ಈಗ ಏನು ಮಾಡಿದ್ದೀನಿ ಕಾನ್ಸ್ಟೆಂಟ್ ಟೆಂಪ್ರೇಚರ್ ತೊಗೊಂಡಿದ್ದೀನಿ, ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಅಪ್ಲೈ ಮಾಡಿದಾಗ ಸ್ಟಾರ್ಟಿಂಗ್ ವಾಲ್ಯೂಮ್ V1 ಇದೆ, ಸೊ ಪ್ರೆಷರ್ ಎಷ್ಟಿರುತ್ತೆ P1 ಇರುತ್ತೆ.
ಆವಾಗ ಅಲ್ಲಿ ನಿಮಗೆ ಸಮ್ ಪ್ರೋಸೆಸ್ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಪ್ರೋಸೆಸ್ ಆಗುತ್ತೆ. ಟೆಂಪ್ರೇಚರು ಅಥವಾ ನಿಮಗೆ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ನ ಬೇರೆ ಆದಾಗೂ ಸೊ ಅಲ್ಲಿ ಏನಾಗುತ್ತೆ ನಿಮಗೆ ಎಕ್ಸ್ಪ್ಯಾನ್ಷನ್ ಪ್ರೋಸೆಸ್ ಆಗ್ತದೆ ಅಂತ ಅನ್ಕೊಂಡ. ಎಕ್ಸ್ಪ್ಯಾನ್ಷನ್ ಆದಾಗ ಈಗ ಪ್ರೆಷರ್ P2 ಇದೆ, ವಾಲ್ಯೂಮ್ V2 ಇದೆ ಅಂತ ಅನ್ಕೊಂಡಾಗ ಸೊ ಇವೆರಡು ವಾಲ್ಯೂಮ್ ಮತ್ತೆ ಟೆಂಪ್ರೇಚರ್ ಮೇಲೆ ನೀವು ಬಾಯ್ಸ್ ಲಾ ಅಪ್ಲೈ ಮಾಡೋದಾದ್ರೆ ಸೊ ಎರಡು ಪ್ರೆಷರ್ ಇದೆ, ಎರಡು ವಾಲ್ಯೂಮ್ ಇದೆ. ಸೊ ದಟ್ ಅವಾಗ ಏನಾಗುತ್ತೆ PV is equal to constant K1 ಅಲ್ವಾ, ಅದೇ ರೀತಿ P1 V1 is equal to K1, P2 V2 is equal to K1 ಅಂತ ಆಗುತ್ತೆ. ಅಲ್ಲಿಗೆ K1 ಕಾಮನ್ ಆಗಿಂದ ಕಾಮನ್ ತೆಗೆದ್ರೆ P1 V1 is equal to P2 V2 which is equal to constant ಅಂತ ಆಗುತ್ತೆ. ಸೊ ಅಲ್ಲಿಗೆ P1 by P2 is equal to V2 by V1 ಅಂತ ಇದನ್ನ ಸೊ ಮಾಡ್ಕೋಬಹುದು. ಅಲ್ಲಿಗೆ ಓವರ್ ಆಲ್ ಆಗಿ PV is equal to constant. ಅದೇ ನಿಮಗೆ ಎಕ್ಸ್ಪ್ಯಾನ್ಷನ್ ಪ್ರೋಸೆಸ್ ಏನೋ ನಿಮಗೆ ಬೇರೆ ಪ್ರೋಸೆಸ್ ಆಗಿ ಅಲ್ಲಿ ಎರಡು ಪ್ರೆಷರ್ ಎರಡು ವಾಲ್ಯೂಮ್ ಬಂದಾಗ ಸೊ ಅವಾಗ ಏನಾಗುತ್ತೆ P1 V1 is equal to P2 V2 ಆಗುತ್ತೆ which is a constant ಅಂತ ಹೇಳ್ಬೋದು. ಅದನ್ನ ಬೇಕಾದ್ರೆ ಈ ರೀತಿನೂ ಬರ್ಕೋಬಹುದು, P1 by P2 is equal to V2 by V1 ಅಂತಾನು ತಗೋಬಹುದು. ಸೊ ಈ ನಾಲ್ಕು ವೇರಿಯೇಬಲ್ಸ್ ಕೊಟ್ಟಾಗ ಅದರಲ್ಲಿ 4 ವೇರಿಯೇಬಲ್ಸ್ ಅಲ್ಲಿ 3 ವೇರಿಯೇಬಲ್ಸ್ ಕೊಟ್ಟಿರ್ತಾರೆ ವ್ಯಾಲ್ಯೂ, ಒಂದು ವೇರಿಯೇಬಲ್ ನ ನೀವು ಕಂಡುಹಿಡಿಯತ್ತಿರುತ್ತೆ. ಈ ರೀತಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ ಬಾಯ್ಸ್ ಲಾ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡೋದಾದ್ರೆ ಸೊ ಈ ಫಸ್ಟ್ ಗ್ರಾಫ್ ನೋಡಿ, ಗ್ರಾಫ್ ಆಫ್ ಪ್ರೆಷರ್ ವರ್ಸಸ್ ವಾಲ್ಯೂಮ್ V ಆಫ್ ಎ ಗ್ಯಾಸ್ ಅಟ್ ಡಿಫರೆಂಟ್ ಟೆಂಪರೇಚರ್ ಅಟ್ ಡಿಫರೆಂಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಈಗ ನಾನು 200 ಕೆಲ್ವಿನ್ ಟೆಂಪರೇಚರ್ ಕಾನ್ಸ್ಟೆಂಟ್ ತಗೊಂಡಿದ್ದೀನಿ, ಪ್ರೆಷರ್ನ ಏನ್ ಮಾಡ್ತಾ ಇದ್ದೀನಿ ಕಮ್ಮಿ ಮಾಡ್ತಾ ಬರ್ತೀನಿ. ಸೊ ಅವಾಗ ನಿಮಗೇನಾಗುತ್ತೆ ಸೊ ಪ್ರೆಷರ್ ಕಮ್ಮಿ ಮಾಡ್ತಾ ಬಂದಾಗೂ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪ್ರೆಷರ್ ಇದೆ, ಈಗ ಪ್ರೆಷರ್ ಇಲ್ಲಿದೆ. ಸೊ ಈ ಪ್ರೆಷರ್ನ ಹಾಫ್ ಆಫ್ ದ ಪ್ರೆಷರ್ ಕಮ್ಮಿ ಮಾಡ್ತಾ ಹೋಗ್ತೀನಿ. ಸೊ ಈಗ ನಿಮಗೆ ಇಲ್ಲಿಯ ಪ್ರೆಷರ್ ಇಷ್ಟು ಪ್ರೆಷರ್ ಇದ್ದಾಗ ವಾಲ್ಯೂಮ್ ಇಷ್ಟಿರೋದು. ಸೊ ಅದೇ ನನಗೆ ಆ ಪ್ರೆಷರ್ನ ಕಮ್ಮಿ ಅರ್ಧ ಮಾಡ್ತೀನಿ. ಸೊ ಅವಾಗ ವಾಲ್ಯೂಮ್ ನೋಡಿ ಡಬಲ್ ದ ವಾಲ್ಯೂಮ್ ಆಗಿದೆ. ಸೊ ಹಾಫ್ ಆಫ್ ದ ಪ್ರೆಷರ್ನ ನೀವು ರೆಡ್ಯೂಸ್ ಮಾಡ್ದಂಗು ಡಬಲ್ ದ ವಾಲ್ಯೂಮ್ ರೈಸ್ ಆಗತ್ತೆ ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ನೋಡಿ ಆಸ್ ಪ್ರೆಷರ್ ಡಿಕ್ರೀಸಸ್ ವಾಲ್ಯೂಮ್ ಇನ್ಕ್ರೀಸಸ್, ಅಲ್ಲಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಇಲ್ಲಿ 200 ಕೆಲ್ವಿನ್ ಟೆಂಪರೇಚರ್ ಈ ರೀತಿ ಕರ್ವ್ ಸಿಕ್ಕಿದೆ. ಈಗ ಟೆಂಪರೇಚರ್ ಜಾಸ್ತಿ ಮಾಡ್ತೀನಿ, 400 ಕೆಲ್ವಿನ್ ಟೆಂಪರೇಚರ್ ಈ ರೀತಿ ಕರ್ವ್. ಸೊ ನೆಕ್ಸ್ಟ್ 600 ಕೆಲ್ವಿನ್ ಟೆಂಪರೇಚರ್ ಅಲ್ಲಿ ಕರ್ವ್. ಸೊ ಕರ್ವ್ ನ ನೋಡ್ತಾ ಹೋದ್ರೆ ನಿಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಅಟ್ ಹೈ ಟೆಂಪರೇಚರ್ಸ್. ಹೈ ಟೆಂಪರೇಚರ್ ಆಗ್ತಾ ಹೋದಾಗೂ ಸೊ ಕರ್ವ್ಸ್ ಚೇಂಜ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಇದು ನಿಮಗೆ ಗ್ರಾಫ್ ಇಲ್ಲಿ ಏನ್ ಮಾಡಿದ್ದೀನಿ, ಇದರಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ವಾಲ್ಯೂಮ್ V ಇನ್ ಟರ್ಮ್ಸ್ ಆಫ್ DM ಕ್ಯೂಬ್ ಅಲ್ಲಿ ತಗೊಂಡಿದ್ದೆ, ಪ್ರೆಷರ್ P ಇನ್ ಟರ್ಮ್ಸ್ ಆಫ್ ಬಾರ್ ಅಲ್ಲಿ ತಗೊಂಡಿದ್ದೀನಿ. ಸೊ ಟೆಂಪರೇಚರ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಅಲ್ಲಿ ತಗೊಂಡಿದ್ದೆ, ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ತಗೊಂಡಿದ್ದೆ. ಸೊ ಆಸ್ ಟೆಂಪರೇಚರ್ ಕಾನ್ಸ್ಟೆಂಟ್ ಟೆಂಪರೇಚರ್ ಇನ್ಕ್ರೀಸಸ್ ಸೊ ಕರ್ವ್ಸ್ ಸಹ ಮೇಲೆ ಹೋಗ್ತಾ ಹೋಗಿದೆ ನಿಮಗೆ. ಸೊ ಇಲ್ಲಿ ನಿಮಗೆ ಪ್ರೆಷರ್ನ ಕಮ್ಮಿ ಮಾಡ್ತಾ ಹೋದಾಗೂ ವಾಲ್ಯೂಮ್ ಜಾಸ್ತಿ ಆಗಿದೆ, ಅಥವಾ ಪ್ರೆಷರ್ನ ಜಾಸ್ತಿ ಮಾಡಿದಾಗೂ ವಾಲ್ಯೂಮ್ ಕಮ್ಮಿ ಆಗಿದೆ. ಆಫ್ ಆಫ್ ದ ಪ್ರೆಷರ್ನ ನೀವು ನೋಡೋದಾದ್ರೆ ಡಬಲ್ ದ ವಾಲ್ಯೂಮ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಸಹ ಬಾಯ್ಸ್ ಲಾಗೆ ಸಂಬಂಧಪಟ್ಟಂತ ಗ್ರಾಫೇ. ಇಲ್ಲಿ ನಿಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ 1/V ವ್ಯಾಲ್ಯೂ ತಗೊಂಡಿದ್ದೀನಿ, ಅದೇ ಪ್ರೆಷರ್ನ P ಅಲ್ಲಿ ತಗೊಂಡಿದ್ದೀನಿ. ಸೊ ಅಲ್ಲಿ ನಿಮಗೆ ಹೇಳ್ದಂಗೆ P ಮತ್ತೆ 1/V ಡೈರೆಕ್ಟ್ಲಿ ಪ್ರಪೋರ್ಷನಲ್, ಬಟ್ P ವಾಲ್ಯೂಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಅಲ್ಲಿಗೆ P ಮತ್ತೆ 1/V ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅಂದಾಗ ಆಸ್ P ಇನ್ಕ್ರೀಸಸ್ 1/V ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಇಲ್ಲಿ ಏನಾಗುತ್ತೆ ಸೊ ಆಲ್ ದ ಕರ್ವ್ಸ್ at different ಕಾನ್ಸ್ಟೆಂಟ್ ಟೆಂಪರೇಚರ್ ಮೀಟ್ at a ಪಾಯಿಂಟ್ ಅಂತ ಹೇಳ್ಬೋದು ಅಟ್ 0 ಪ್ರೆಷರ್ 0 ವಾಲ್ಯೂಮ್ ಅಂತ ಅಂದಾಗ ನಿಮಗೆ ಎಲ್ಲಾ ಕರ್ವ್ಸ್ ಸಹ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಅಲ್ಲಿ ನಾನು ಆಸ್ ಪ್ರೆಷರ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ 1/V ವಾಲ್ಯೂಮ್ ವ್ಯಾಲ್ಯೂನು ಏನಾಗಿದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ಹಾಗಾಗಿ ಅಟ್ ಡಿಫರೆಂಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಇಲ್ಲಿ ನಿಮಗೆ ವ್ಯಾಲ್ಯೂ ಸಿಗ್ತಾ ಹೋಗಿದೆ. ಸೊ T3 ಇಸ್ ಗ್ರೇಟರ್ ದ್ಯಾನ್ T2 ಇಸ್ ಗ್ರೇಟರ್ ದ್ಯಾನ್ T1 ಅಂತ ಹೇಳ್ಬೋದು. ಈ T1 ಅನ್ನೋದು ಕಾನ್ಸ್ಟೆಂಟ್ ಟೆಂಪರೇಚರ್, ಮೂರು ಕಾನ್ಸ್ಟೆಂಟ್ ಟೆಂಪರೇಚರ್, ಬಟ್ ಇದು T1 ಲೋಯರ್ ಟೆಂಪರೇಚರ್, T3 ಹೈಯರ್ ಟೆಂಪರೇಚರ್. ಹೈಯರ್ ಟೆಂಪರೇಚರ್ ಹೋದಾಗೂ ಡಿವಿಯೇಷನ್ ಆಗ್ತಾ ಇದೆ ಕರ್ವ್ಸ್. ಸೊ ಹಾಗಾಗಿ ಹೈ ಪ್ರೆಷರ್ ಕಡೆ ನಿಮಗೆ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ಅಟ್ ಹೈಯರ್ ಟೆಂಪರೇಚರ್ ಅಲ್ಲಿ ನಿಮಗೆ ಕರ್ವ್ಸ್ ಡಿವಿಯೇಟ್ ಆಗುತ್ತೆ ಅಂತಾನು ಹೇಳ್ಬೋದು. ಸೊ ಅಲ್ಲಿಗೆ ಆಸ್ ಪ್ರೆಷರ್ ಇನ್ಕ್ರೀಸಸ್ ವಾಲ್ಯೂಮ್ 1/V ವ್ಯಾಲ್ಯೂ ಆಲ್ಸೋ ಇನ್ಕ್ರೀಸಸ್. ಹೈಯರ್ ಪ್ರೆಷರ್ ಅಲ್ಲಿ ನಿಮಗೆ ಗ್ರಾಫ್ಸ್ ನ ಕರ್ವ್ಸ್ ನೋಡಿ
ಸೊ ಏನಾಗಿದೆ, ಚೇಂಜ್ ಆಗಿದೆ. ಹೈ ಪ್ರೆಷರ್ ಹೋಗ್ತಾ ಇದ್ದಂಗೆನೆ ಡಿವಿಯೇಷನ್ ಆಗ್ತಾ ಇದೆ. ಸೊ ಅಲ್ಲಿಗೆ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗೂ ಸೊ ಗ್ಯಾಸ್ ಬಿಹೇವಿಯರ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ. ಸೊ ಇವೆರಡೂ ಸಹ ಗ್ರಾಫ್ ಯಾವ್ದ್ರ ಮೇಲೆ ಅಂದ್ರೆ ಬಾಯ್ಸ್ ಲಾ ಮೇಲೆ. ಇದು ಪ್ರೆಷರ್ ಮತ್ತೆ ವಾಲ್ಯೂಮ್ ಮೇಲೆ, ಹಾಗಾಗಿ ಸೊ ಈ ರೀತಿ ಕರ್ವ್ ಸಿಗುತ್ತೆ. ಇದು ಪ್ರೆಷರ್ ಮತ್ತೆ 1/v ವ್ಯಾಲ್ಯೂ ಮೇಲೆ, ಹಾಗಾಗಿ ಈ ರೀತಿ ಸ್ಟ್ರೈಟ್ ಲೈನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಿಗರ್ 5.5 shows two conventional ways of graphical presenting ಬಾಯ್ಸ್ ಲಾ ಅಂತ ಹೇಳ್ಬೋದು. ಫಸ್ಟ್ ಗ್ರಾಫ್ ಇಸ್ ದ ಗ್ರಾಫ್ ಆಫ್ ಇಕ್ವೇಶನ್ PV is equal to constant K1 at different temperature ಅನ್ನೋದನ್ನ ಗ್ರಾಫ್ ಫಸ್ಟ್ ಗ್ರಾಫ್ ಹೇಳಿದ್ರೆ, the value of K1 for each curve is different because for a given mass of gas it varies only with its temperature. ಸೊ ಇಲ್ಲಿ ನಿಮಗೆ ಈಚ್ ಕರ್ವ್ಸ್ ನ ವ್ಯಾಲ್ಯೂ ನಿಮಗೆ ಏನಾಗುತ್ತೆ, K1 ವ್ಯಾಲ್ಯೂ ಡಿಫರ್ ಆಗುತ್ತೆ. ಯಾಕೆ ಅಂದಾಗ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ಬಟ್ ಅಟ್ ಡಿಫರೆಂಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆಗಿರೋದ್ರಿಂದ ಇದಕ್ಕೆ K1 ವ್ಯಾಲ್ಯೂ ಒಂದಿರುತ್ತೆ, ಇದಕ್ಕೆ K2 ವ್ಯಾಲ್ಯೂ ಬೇರೆ ಇರುತ್ತೆ, ಇದಕ್ಕೆ K3 ವ್ಯಾಲ್ಯೂ ಬೇರೆ ಇರುತ್ತೆ ಅಂತ ಹೇಳ್ಬೋದು. K1 ವ್ಯಾಲ್ಯೂಸ್ ಮೂರಕ್ಕೂ ಚೇಂಜ್ ಇರುತ್ತೆ, ಯಾಕಂದ್ರೆ ಟೆಂಪರೇಚರ್ ನೋಡಿ ಡಿಫರ್ ಆಗಿದೆ. ಸೊ ಆಗ ಕಾನ್ಸ್ಟೆಂಟ್ ಓವರ್ ಆಲ್ ಪ್ರೊಸೆಸ್ ಕಾನ್ಸ್ಟೆಂಟ್ ಇರ್ಬೋದು, ಬಟ್ ಅಟ್ ಡಿಫರೆಂಟ್ ಟೆಂಪರೇಚರ್ ತಗೊಂಡಿರೋದ್ರಿಂದ K1 ವ್ಯಾಲ್ಯೂಸ್ ಡಿಫರ್ ಆಗುತ್ತೆ ಅಂತ ಹೇಳ್ಬೋದು. So next, the value of K1 for each curve is different because for a given mass of gas it varies only with temperature. Already ಹೇಳಿದೀನಿ. Each curve corresponds to a different constant temperature and is known as isotherm, constant temperature plot ಅಂತ ಹೇಳ್ಬೋದು. So higher curves corresponding to higher temperature, it should be noted that volume of the gas doubles if pressure is half. ಸೊ ಪ್ರೆಷರ್ ನ ಹಾಫ್ ಮಾಡಿದಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂದ್ರೆ ಅಟ್ ಡಿಫ್ರೆಂಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಡಿಫ್ರೆಂಟ್ ಕರ್ವ್ ಸಿಕ್ಕಿದೆ, ಹಾಗಾಗಿ ಡಿಫ್ರೆಂಟ್ K1 ವ್ಯಾಲ್ಯೂಸ್ ಇರುತ್ತೆ ಅಂತ ಹೇಳಿದೆ. ಅಟ್ ಹೈಯರ್ ಟೆಂಪರೇಚರ್ ನಿಮಗೆ ಹೈಯರ್ ಕರ್ವ್ ಸಿಗುತ್ತೆ ಅಂತಾನು ಹೇಳಿದೆ. ಸೊ ಇಲ್ಲಿ ಏನ್ ಕರ್ವ್ ಸಿಕ್ಕಿದೆ, ಇದು ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಲೆ ನಿಮಗೆ ಸಿಕ್ಕಿರೋ ಅಂತ ಕರ್ವ್ಸ್, ಹಾಗಾಗಿ ಈ ಕರ್ವ್ಸ್ ನ ಏನಂತಾರೆ, ಐಸೋಥರ್ಮ್ ಕರ್ವ್ಸ್ ಅಂತಾನು ಸಹ ಅಂತಾರೆ. ಐಸೋ ಮೀನ್ಸ್ ಸೇಮ್, ಥರ್ಮ್ ಮೀನ್ಸ್ ಟೆಂಪರೇಚರ್, ಸೇಮ್ ಟೆಂಪರೇಚರ್ ಅಥವಾ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಲೆ ಈ ಗ್ರಾಫ್ ಸಿಕ್ಕಿರೋದ್ರಿಂದ ನಿಮಗೆ ಇದನ್ನ ಏನಂತಾರೆ, ಐಸೋಥರ್ಮ್ ಕರ್ವ್ಸ್ ಅಂತಾನು ಸಹ ಇದನ್ನ ಹೇಳ್ತಾ ಹೋಗ್ತಾರೆ. So isotherm curves, ಈ ಕರ್ವ್ಸ್ ನ ಐಸೋಥರ್ಮ್ಸ್ ಕರ್ವ್ಸ್ ಅಟ್ ಡಿಫರೆಂಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಸಿಕ್ಕಿರೋದ್ರಿಂದ, ಹಾಗಾಗಿ ನಿಮಗೆ ಬಾಯ್ಸ್ ಲಾ ಬರೋಂಥದ್ದು ಐಸೋಥರ್ಮ್ ಕರ್ವ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಗ್ರಾಫ್ ಏನಿದೆ, ಆ ಗ್ರಾಫ್ ರೆಪ್ರೆಸೆಂಟ್ಸ್ ದ ಗ್ರಾಫ್ ಬಿಟ್ವೀನ್ P and 1/v. ಹೇಳಿದ್ನಲ್ಲ, ಪ್ರೆಷರ್ ಮತ್ತೆ 1/v ವ್ಯಾಲ್ಯೂಸ್ ಮೇಲೆ ಅದು ಗ್ರಾಫ್ ಹಾಕಿರೋದ್ರಿಂದ ಇಟ್ ಈಸ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಅ origin. However, at high pressure gases deviate from Boyle's law and under such conditions a straight line is not obtaining in the graph. ಹೇಳಿದ್ನಲ್ಲ, ಸೊ ಇಲ್ಲೂ ಅಷ್ಟೇ ನಿಮಗೆ ಪ್ರೆಷರ್ ಮತ್ತೆ 1/v 1 ವಾಲ್ಯೂಮ್ ನ ವ್ಯಾಲ್ಯೂಸ್ ನ ಇಟ್ಕೊಂಡು ಇಲ್ಲಿ ನೀವು ಕರ್ವ್ಸ್ ಹಾಕಿದೀರಾ. ಅಟ್ ಲೋ ಪ್ರೆಷರ್, ಅಟ್ ಲೋ ವಾಲ್ಯೂಮ್, ಸೊ ಆಲ್ ದ ಕರ್ವ್ಸ್ ಮೀಟ್ ಅಟ್ ಎ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಅಟ್ ಡಿಫರೆಂಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ನಿಮಗೆ ಆಸ್ ಪ್ರೆಷರ್ ಇನ್ಕ್ರೀಸಸ್ 1/v ಆಲ್ಸೋ ಇನ್ಕ್ರೀಸಸ್, ಹಾಗಾಗಿ ಸ್ಟ್ರೈಟ್ ಲೈನ್ ಸಿಗುತ್ತೆ. ಬಟ್ ಹೈ ಪ್ರೆಷರ್, ಅಟ್ ಹೈ ಪ್ರೆಷರ್ ಅಲ್ಲಿ ನಿಮಗೆ ಈ ಕರ್ವ್ಸ್ ಡಿವಿಯೇಷನ್ ತೋರಿಸ್ತಾ ಇದೆ. ಹಾಗಾಗಿ ಸೊ ಅಲ್ಲಿ ನಿಮಗೆ ಗ್ಯಾಸ್ ಅಲ್ಲಿ ಬಾಯ್ಸ್ ಲಾ ಅಪ್ಲಿಕೇಬಲ್ ಆಗಬೇಕು ಅಂದ್ರೆ ಓನ್ಲಿ ಅಟ್ ಲೋ ಪ್ರೆಷರ್. ಸೊ ಅಲ್ಲಿಗೆ ಅಟ್ ಹೈ ಪ್ರೆಷರ್ ಇಟ್ ಶೋಸ್ ಡಿವಿಯೇಷನ್ ಫ್ರಮ್ ಬಾಯ್ಸ್ ಲಾ ಅಂತ ಹೇಳ್ಬೋದು. ಹಾಗಾಗಿ ಗ್ಯಾಸಸ್ ಯೂಶಲಿ ಸೊ ಅಟ್ ಹೈ ಪ್ರೆಷರ್ ಅಲ್ಲಿ ಬಾಯ್ಸ್ ಲಾ ಡಿವಿಯೇಷನ್, ಬಾಯ್ಸ್ ಲಾಗಿಂತ ಡಿವಿಯೇಷನ್ ನ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಅಟ್ ವಾಟ್ ಕಂಡೀಷನ್ಸ್ ಆಫ್ ಪ್ರೆಷರ್ ಬಾಯ್ಸ್ ಲಾ ಇಸ್ ಅಪ್ಲಿಕೇಬಲ್ ಅಂತ ಅಂದಾಗ ಅಟ್ ಲೋ ಪ್ರೆಷರ್ಸ್, ಓನ್ಲಿ ಅಟ್ ಲೋ ಪ್ರೆಷರ್ಸ್ ಬಾಯ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ದ ಗ್ಯಾಸಸ್ ಅಂತ ಹೇಳ್ಬೋದು. ಅಟ್ ಹೈ ಪ್ರೆಷರ್ಸ್ ಸೊ ಗ್ಯಾಸಸ್ ಶೋಸ್ ಡಿವಿಯೇಷನ್ ಫ್ರಮ್ ಬಾಯ್ಸ್ ಲಾ ಅಂತ ಹೇಳ್ಬೋದು. ಸೊ ಹಾಗಾಗಿ ಲೋ ಪ್ರೆಷರ್ ಅಲ್ಲಿ ಮಾತ್ರ ಗ್ಯಾಸ್ ಲಾ ನಿಮಗೆ ಸೊ ಬಾಯ್ಸ್ ಲಾನ ಅಪ್ಲೈ ಮಾಡುತ್ತೆ ಗ್ಯಾಸು. ಅದೇ ನಿಮಗೆ ಹೈ ಪ್ರೆಷರ್ ಅಲ್ಲಿ ಗ್ಯಾಸ್ ನಿಮಗೆ ಡಿವಿಯೇಷನ್, ಬೇರೆ ಬಿಹೇವಿಯರ್ನೇ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಯಾವುದು ಬಾಯ್ಸ್ ಲಾ ಪ್ರಕಾರ ಅಲ್ಲಿ ನಿಮಗೆ ಬಿಹೇವಿಯರ್ ತೋರಿಸಲ್ಲ.
Next, experiments of Boyle's in quantitative manner prove that gases are highly compressible because when a given mass of gas is compressed, the same number of molecules occupy a smaller space. ಸೊ ಅಲ್ಲಿ ನಿಮಗೆ ಬಾಯ್ಸ್ ಲಾ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದ್ರು ಕ್ವಾಂಟಿಟೇಟಿವ್ ಮ್ಯಾನರ್ ಅಲ್ಲಿ ನಿಮಗೆ ಸೊ ಕ್ವಾಲಿಟಿ ಅಲ್ಲ ಕ್ವಾಂಟಿಟಿ ವೈಸ್ ಎಷ್ಟು ಹೌ ಮಚ್ ಅಮೌಂಟ್ ಅನ್ನೋ ರೀತಿಯಲ್ಲಿ ಕ್ವಾಂಟಿಟೇಟಿವ್ ಮ್ಯಾನರ್ ಅಲ್ಲಿ ನಿಮಗೆ ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಂದು ಗೊತ್ತಾಗಿದ್ದು ಗ್ಯಾಸಸ್ಸು ಹೈಲಿ ಕಂಪ್ರೆಸಿಬಲ್ ಆಲ್ರೆಡಿ ನಾನು ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಹೇಳಿದ್ದೀನಿ ಗ್ಯಾಸನ್ನ ನೀವು ತುಂಬಾನೇ ಕಂಪ್ರೆಸ್ ಮಾಡ್ಬೋದು ಹೈಲಿ ಕಂಪ್ರೆಸಿಬಲ್ ಕಂಪ್ರೆಸ್ ಆದಾಗ ಏನಾಗುತ್ತೆ ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಬರುತ್ತೆ ಸೊ ಅಲ್ಲಿಗೆ ಸೇಮ್ ನಂಬರ್ ಆಫ್ ನಿಮಗೆ ಕಂಪ್ರೆಷನ್ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಕಂಪ್ರೆಷನ್ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇತ್ತು ಆಫ್ಟರ್ ಕಂಪ್ರೆಷನ್ ಆಲ್ಸೋ ಸೇಮ್ ನಂಬರ್ ಆಫ್ ಮೋಲ್ಸ್ ಇರುತ್ತೆ ಬಟ್ ಡಿಫ್ರೆನ್ಸ್ ಏನು ಅಂದ್ರೆ ಬಿಫೋರ್ ಕಂಪ್ರೆಷನ್ ಎಂಟಿ ಸ್ಪೇಸ್ ಜಾಸ್ತಿ ಇರುತ್ತೆ ಆಫ್ಟರ್ ಕಂಪ್ರೆಷನ್ ಎಂಟಿ ಸ್ಪೇಸ್ ಕಮ್ಮಿ ಆಗುತ್ತೆ ಹಾಗಾಗಿ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ದಿಸ್ ಮೀನ್ಸ್ ದಟ್ ಗ್ಯಾಸಸ್ ಬಿಕಮ್ ಡೆನ್ಸರ್ ಎಟ್ ಹೈ ಪ್ರೆಷರ್ ನ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಕಂಪ್ರೆಷನ್ ಆಗುತ್ತೆ ಕಂಪ್ರೆಷನ್ ಆದ ಮಾಲಿಕ್ಯೂಲ್ಸ್ ಹತ್ರ ಬರುತ್ತೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಸೊ ಅ ರಿಲೇಶನ್ಶಿಪ್ ಕ್ಯಾನ್ ಬಿ ಒಬ್ಟೈನ್ಡ್ ಬಿಟ್ವೀನ್ ಡೆನ್ಸಿಟಿ ಅಂಡ್ ಪ್ರೆಷರ್ ಆಫ್ ಎ ಗ್ಯಾಸ್ ಬೈ ಯೂಸಿಂಗ್ ಬಾಯ್ಸ್ ಲಾ ಸೊ ಈ ಬಾಯ್ಸ್ ಲಾನ ಯೂಸ್ ಮಾಡ್ಕೊಂಡು ನೀವು ಪ್ರೆಷರ್ ಮತ್ತೆ ಡೆನ್ಸಿಟಿಗೆ ಒಂದು ರಿಲೇಶನ್ಶಿಪ್ ನ ಹೇಳ್ಬೋದು ಏನಂದ್ರೆ ಸೊ ಬೈ ಡೆಫಿನೇಷನ್ ಡೆನ್ಸಿಟಿ ಅನ್ನೋದು ನಮಗೆ ಏನು ಅಂತ ಗೊತ್ತಿದೆ ಇಟ್ ಈಸ್ ಎ ರೇಷಿಯೋ ಆಫ್ ಮಾಸ್ ಬೈ ವಾಲ್ಯೂಮ್ ಹಾಗಾಗಿ ರಿಲೇಟೆಡ್ ಟು ಮಾಸ್ ಅಂಡ್ ವಾಲ್ಯೂಮ್ ಅಂತ ಹೇಳ್ಬೋದು ಬೈ ದ ರಿಲೇಷನ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಎಂ ಬೈ ವಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್ if we put value of v in this equation from Boyle's law equation we obtain the relationship ಈ ಡೆನ್ಸಿಟಿ ಏನ್ ಫಾರ್ಮುಲಾ ಇದೆ ಆ ಫಾರ್ಮುಲಾಗೆ ವಾಲ್ಯೂಮ್ ರಿಲೇಶನ್ಶಿಪ್ ನ ಹಾಕ್ತೀನಿ ಸೊ ಅಲ್ಲಿಗೆ ಏನಾಯ್ತು ಡಿ ಇಸ್ ಈಕ್ವಲ್ ಟು ಎಂ ಹಾಗೆ ಇಟ್ಕೊಂಡಿದ್ದೀನಿ ವಾಲ್ಯೂಮ್ ಅಂದ್ರೆ ಏನು K1 ಇಂಟು ಪಿ ಅಂತ K1 ಬೈ ಪಿ ಅಂತ ಹೇಳ್ಬೋದು ಹಾಗಾಗಿ K1 ಇಂಟು ಪಿ ಬರ್ಕೊಂಡಿದ್ದೀನಿ ಪಿ ವಿ ಇಸ್ ಈಕ್ವಲ್ ಟು K1 ಅಂತ ಆಯ್ತು ಅಂದ್ರೆ ಸೊ ಇಲ್ಲಿದೆ ನೋಡಿ ಪಿ ವಿ ಇಸ್ ಈಕ್ವಲ್ ಟು K1 ಅಂತ ಆಯ್ತು ಅಂದ್ರೆ ಅಲ್ಲಿ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ K1 ಬೈ ಪಿ ಅಂತ ಆಗತ್ತೆ ಅದೇ K1 ಬೈ ಪಿ ಅನ್ನೋದನ್ನ ಇಲ್ಲಿ ನಾನು ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ ಅವಾಗ ಏನಾಯ್ತು ಎಂ ಬೈ K1 ಇಂಟು ಪಿ ಇಸ್ ಈಕ್ವಲ್ ಟು ಎಂ ಬೈ K1 ಅನ್ನೋದು ಕಾನ್ಸ್ಟೆಂಟ್ ಯಾಕಂದ್ರೆ ಮಾಸ್ ಕಾನ್ಸ್ಟೆಂಟ್ ತೊಗೊಂಡಿರ್ತೀವಲ್ಲ ಹಾಗಾಗಿ ಅದಕ್ಕೆ ಒಂದು ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದೀನಿ K ಡ್ಯಾಶ್ ಅನ್ನೋದು ಕೊಟ್ಟಿದ್ದೀನಿ ಇಂಟು ಪಿ ಸೊ ಅಲ್ಲಿಗೆ ಇದ್ರಲ್ಲಿ ನಮಗೆ ಏನ್ ಗೊತ್ತಾಗುತ್ತೆ ಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಅಂತ ಗೊತ್ತಾಯ್ತು ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಆಸ್ ಪ್ರೆಷರ್ ಇನ್ಕ್ರೀಸಸ್ ಡೆನ್ಸಿಟಿ ಆಲ್ಸೋ ಇನ್ಕ್ರೀಸಸ್ ಆಸ್ ಪ್ರೆಷರ್ ಆಫ್ ದ ಗ್ಯಾಸ್ ಡಿಕ್ರೀಸಸ್ ಡೆನ್ಸಿಟಿ ಆಲ್ಸೋ ಡಿಕ್ರೀಸಸ್ ಅಲ್ಲಿಗೆ ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅನ್ನೋದು ಗೊತ್ತಾಗುತ್ತೆ ದಿಸ್ ಶೋಸ್ ದಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂದ್ರೆ ಕಂಡೀಷನ್ ನೋಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡೆನ್ಸಿಟಿ ಆಫ್ ಇನ್ನು ಒಂದೇನು ಕಂಡೀಷನ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಹಾಗಾಗಿ ಎಂ ಬೈ K1 ಅನ್ನೋದನ್ನ ಎಮ್ಮು ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಕಾನ್ಸ್ಟೆಂಟ್ ತಗೊಂಡಿರ್ತೀವಿ ಹಾಗಾಗಿ ಅವೆರಡರಿಂದನೂ ನಾನು ಕಾನ್ಸ್ಟೆಂಟ್ ವ್ಯಾಲ್ಯೂ K ಡ್ಯಾಶ್ ಅನ್ನೋದು ತಗೊಂಡಿದ್ದೀನಿ ಸೊ ಹಾಗಾಗಿ ಇಲ್ಲಿ ನಿಮಗೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡ್ ಅಟ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಡಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಡೆನ್ಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಆಗುತ್ತೆ ಸೊ ಹಾಗಾಗಿ ಪ್ರೆಷರ್ ಇನ್ಕ್ರೀಸಸ್ ಡೆನ್ಸಿಟಿ ಆಲ್ಸೋ ಇನ್ಕ್ರೀಸಸ್ ಆಸ್ ಪ್ರೆಷರ್ ಡಿಕ್ರೀಸಸ್ ಡೆನ್ಸಿಟಿ ಆಫ್ ದ ಗ್ಯಾಸ್ ಆಲ್ಸೋ ಡಿಕ್ರೀಸಸ್ ಸೊ ಇದಿಷ್ಟು ಬಾಯ್ಸ್ ಲಾ ಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಆಯ್ತು ಇನ್ನು ಬಾಯ್ಸ್ ಲಾ ಮೇಲೆ ಪ್ರಾಬ್ಲಮ್ ನೋಡೋದಾದ್ರೆ ಸೊ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ 2 ಮಾರ್ಕ್ಸ್ ಬರ್ತಾ ಇರುತ್ತೆ ಅ ಬಲೂನ್ ಈಸ್ ಫಿಲ್ಡ್ ವಿತ್ ಹೈಡ್ರೋಜನ್ at room temperature. It will burst if pressure exceeds 0.2 bar. If at 1 bar pressure the gas occupies 2.27 liter volume, up to what volume can the balloon be expanded? ಏನ್ ಮಾಡಿದ್ದಾರೆ ಒಂದು ಬಲೂನ್ ತಗೊಂಡಿದ್ದಾರೆ ಅದರಲ್ಲಿ ಹೈಡ್ರೋಜನ್ ಗ್ಯಾಸ್ ನ ಫಿಲ್ ಮಾಡಿದ್ದಾರೆ ಅಟ್ ರೂಮ್ ಟೆಂಪರೇಚರ್ ಸೊ ಅದು ಬರ್ಸ್ಟ್ ಆಗತ್ತೆ ಯಾವಾಗ ಅಂದ್ರೆ ಪ್ರೆಷರು 0.2 ಬಾರ್ಗಿಂತ ಜಾಸ್ತಿ ಪ್ರೆಷರ್ನ ನಾನು ಅದರ ಫಿಲ್ ಮಾಡಿದ್ರೆ ಪ್ರೆಷರ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡಿದ್ರೆ ಆ ಬೆಲೂನು ಬರ್ಸ್ಟ್ ಆಗುತ್ತೆ ಅದೇ ಇಫ್ ಅಟ್ 1 ಬಾರ್ ಪ್ರೆಷರ್ ದ ಗ್ಯಾಸ್ ಆಕ್ಯುಪೈಸ್ 2.27 ಲೀಟರ್ ಬೈ ವಾಲ್ಯೂಮ್ 1 ಬಾರ್ ಪ್ರೆಷರ್ನ ನಾನು ಅಲ್ಲಿ ಬೆಲೂನಲ್ಲಿ ಫಿಲ್ ಮಾಡಿದಾಗ ಸೊ ಆ ಹೈಡ್ರೋಜನ್ ಗ್ಯಾಸ್ ಎಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡಿದೆ ಅಂದರೆ 2.27 ಲೀಟರ್ಸ್ ಬೈ ವಾಲ್ಯೂಮ್ನ ಅದು ಆಕ್ಯುಪೈ ಮಾಡಿದೆ ಯಾಕಂದರೆ ಸ್ಟ್ಯಾಂಡರ್ಡ್ ಪ್ರೆಷರ್ ಅಂತ 1 ಬಾರ್ ಪ್ರೆಷರ್
ಅಟ್ 1 ಬಾರ್ ಪ್ರೆಷರ್ ಅಲ್ಲಿ 1 ಮೋಲ್ ಆಫ್ ಎನಿ ಗ್ಯಾಸ್ ಹೇಳಿದೀನಿ 22.7 ಲೀಟರ್ಸ್ ಬೈ ವಾಲ್ಯೂಮ್. ಸೊ ಅದನ್ನ ಇಲ್ಲಿ ನಿಮಗೆ ಕನ್ವರ್ಷನ್ ಮಾಡಿ ಹೇಳ್ತಾ ಇದ್ರೆ 1 ಬಾರ್ ಪ್ರೆಷರ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ನ ಫಿಲ್ ಮಾಡಿದಾಗ ಬೆಲೂನ್ ಅಲ್ಲಿ 2.27 ಲೀಟರ್ಸ್ ಬೈ ವಾಲ್ಯೂಮ್ ನ ಅದು ಆಕ್ಯುಪೈ ಮಾಡ್ತಾ ಇದೆ. ಅದೇ 0.2 ಬಾರ್ ಪ್ರೆಷರ್ ಗಿಂತ ಜಾಸ್ತಿ ಸೊ ಪ್ರೆಷರ್ ನಲ್ಲಿ ಕೊಟ್ಟಾಗ ಆ ಬೆಲೂನ್ ಬರ್ಸ್ಟ್ ಆಗ್ತಾ ಇದೆ. ಅಲ್ಲಿ ಕ್ವಶನ್ ಏನು ಅಂದ್ರೆ ಅಪ್ ಟು ವಾಟ್ ವಾಲ್ಯೂಮ್ ಕ್ಯಾನ್ ದ ಬೆಲೂನ್ ಬಿ ಎಕ್ಸ್ಪ್ಯಾಂಡೆಡ್, ಅಲ್ಲಿಗೆ ಎಷ್ಟು ವಾಲ್ಯೂಮ್ ತನಕ ಬೆಲೂನ್ ಎಕ್ಸ್ಪ್ಯಾಂಡ್ ಆಗತ್ತೆ, ಆ ವಾಲ್ಯೂಮ್ ನಂತರ ನಿಮಗೆ ಆ ಬೆಲೂನ್ ಬರ್ಸ್ಟ್ ಆಗುತ್ತೆ ಅಂದಮೇಲೆ ಅಟ್ ವಾಟ್ ವಾಲ್ಯೂಮ್ ದ ಬಲೂನ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಅನ್ನೋದು ಕ್ವಶನ್ ಕೇಳಿದರೆ ಇಲ್ಲಿ 4 ವೇರಿಯೇಬಲ್ಸ್ ಅಲ್ಲಿ 3 ವೇರಿಯೇಬಲ್ಸ್ ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದು P1 P2 ಕೊಟ್ಟಿದ್ದಾರೆ. ಸೊ V1 ಕೊಟ್ಟಿದ್ದಾರೆ, V2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಬಾಯ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಫಾರ್ಮುಲಾ P1 V1 is equal to P2 V2. ಇಫ್ P1 is 1 ಬಾರ್ ಪ್ರೆಷರ್ ಆಯಿತು P1 ಅಂತ ಅಂದಾಗ V1 ಆಬ್ವಿಯಸ್ಲಿ ಎಷ್ಟಾಗುತ್ತೆ 2.27 ಲೀಟರ್ಸ್ ಆಗುತ್ತೆ. ಸ್ಟ್ಯಾಂಡರ್ಡ್ ಆಗಿ ಅಂದ್ರೆ P1 V1 ಅದನ್ನು ತಗೊಂಡಿದ್ದೀವಿ. ನೆಕ್ಸ್ಟ್ P2 ಅವರೇ ಕೊಟ್ಟಿದ್ದಾರೆ 0.2 ಬಾರ್ ಅಂತ, ಅಲ್ಲಿ V2 ಗೊತ್ತಿಲ್ಲ, V2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿ P1 ನಿಮಗೆ ಹಾಗೆ ಆನ್ಸರ್ ನೋಡೋದಾದ್ರೆ P1 1 ಬಾರ್ ಇದೆ, P2 0.2 ಬಾರ್ ಇದೆ. ಸೊ 1 ಬಾರ್ ಇರೋದು ವಾಲ್ಯೂಮ್ ಕಮ್ಮಿ, ಪ್ರೆಷರ್ ಕಮ್ಮಿ ಆಗಿದೆ ಅಂತ ಅಂದ್ರೆ ವಾಲ್ಯೂಮ್ ಏನಾಗಬೇಕು, ಜಾಸ್ತಿ ಆಗಬೇಕು. ಅಲ್ಲಿ 2.27 ಲೀಟರ್ಸ್ ಗಿಂತನೂ ವಾಲ್ಯೂಮ್ ನಿಮಗೆ ಜಾಸ್ತಿ ಬರಬೇಕು ಅನ್ನೋದು ನೆನಪಿರ್ಲಿ. ಸೊ ಅಲ್ಲಿಗೆ ಫಾರ್ಮುಲಾಗೆ ನಾನು V2 ನನಗೆ ಬೇಕಾಗಿದೆ ಅಂದ್ರೆ V2 is equal to P1 V1 by P2 ಅಂತ ತಗೊಂತೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಂತೀನಿ. ಸೊ ಅಲ್ಲಿಗೆ P1 ವ್ಯಾಲ್ಯೂ ಗೊತ್ತಿದೆ, V1 ವ್ಯಾಲ್ಯೂ ಗೊತ್ತಿದೆ, P2 ವ್ಯಾಲ್ಯೂ ಗೊತ್ತಿದೆ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದೀನಿ. P1 ಅಂದ್ರೆ 1 ಬಾರ್ ಇಂಟು V1 ಅಂದ್ರೆ 2.27 ಲೀಟರ್ಸ್ ಬೈ P2 ಅಂದ್ರೆ 0.2 ಬಾರ್. ಸೊ ಅವಾಗ ನಾನು ಸಬ್ಸ್ಟಿಟ್ಯೂಷನ್ ಮಾಡಿ ಈಗ ಸಿಂಪ್ಲಿಫೈ ಮಾಡಿದಾಗ ಬಾರ್ ಕ್ಯಾನ್ಸಲ್ ಆಯಿತು. ಸೊ 1 ಇಂಟು 2.27 ಅಂದ್ರೆ 2.27 ಲೀಟರ್ಸ್ ಬರುತ್ತೆ, ಡಿವೈಡೆಡ್ ಬೈ 0.2 ಉಳಿತು. ಸೊ ಅಲ್ಲಿಗೆ ಸಿಂಪ್ಲಿಫೈ ಮಾಡಿದಾಗ 11.35 ಲೀಟರ್ಸ್ ಬಂತು. ಅಲ್ಲಿ V2 ಎಷ್ಟು 11.35 ಲೀಟರ್ಸ್. ಅಪ್ ಟು 11.35 ಲೀಟರ್ಸ್ ತನಕನೂ ನೀವು ಆ ಬೆಲೂನ್ ಅಲ್ಲಿ ವಾಲ್ಯೂಮ್ ಆಫ್ ಹೈಡ್ರೋಜನ್ ನ ಫಿಲ್ ಮಾಡ್ಬೋದು. ಅದ್ರ ನಂತರ ನಿಮಗೆ ಬೆಲೂನ್ ಏನಾಗುತ್ತೆ, ಅದ್ರ ನಂತರ ನೀವೇನಾದ್ರೂ ಇನ್ನೂ ವಾಲ್ಯೂಮ್ ಆಫ್ ಹೈಡ್ರೋಜನ್ ನ ಫಿಲ್ ಮಾಡಕ್ ಹೋದ್ರೆ ಬೆಲೂನ್ ಬರ್ಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸಿನ್ಸ್ ಬೆಲೂನ್ ಬರ್ಸ್ಟ್ ಅಟ್ 0.2 bar pressure, the volume of the balloon should be less than 11.35 liters. up to 11.35 ಅಂತ ಅಂದಾಗ ಅದಕ್ಕಿಂತ ಕಮ್ಮಿನೇ ನೀವು ಇನ್ನು ಬೆಲೂನ್ ಅಲ್ಲಿ ವಾಲ್ಯೂಮ್ ನ ಫಿಲ್ ಮಾಡಬೇಕು. ಅದ್ರ ನೆಕ್ಸ್ಟ್ ಏನಾಗುತ್ತೆ ಬರ್ಸ್ಟ್ ಆಗುತ್ತೆ ಬೆಲೂನ್ ಅಂತ ಹೇಳ್ಬೋದು. ಸೊ ಇದಿಷ್ಟು ನಿಮಗೆ ಬಾಯ್ಸ್ ಲಾ ಮೇಲೆ ನಿಮಗೆ ಸೊ ಐದರ್ ಸ್ಟೇಟ್ಮೆಂಟ್ ಕೇಳ್ಬೋದು, ಇಲ್ಲ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೇಳ್ಬೋದು, ಇಲ್ಲ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೇಳ್ಬೋದು, ಇಲ್ಲ ಪ್ರಾಬ್ಲಮ್ ಕೇಳ್ಬೋದು. ಇಷ್ಟು ಬಾಯ್ಸ್ ಲಾ ಮೇಲೆ ಸೊ ಕಾನ್ಸೆಪ್ಟ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಯಾವುದು, ಚಾರ್ಲ್ಸ್ ಲಾ ಯಾವ ರಿಲೇಶನ್ಶಿಪ್ ನ ಹೇಳುತ್ತೆ ಅಂತ ಅಂದ್ರೆ ಟೆಂಪರೇಚರ್ ಮತ್ತೆ ವಾಲ್ಯೂಮ್ ರಿಲೇಶನ್ಶಿಪ್ ನ ಇಲ್ಲಿ ನಿಮಗೆ ಹೇಳುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ನಿಮಗೆ ಚಾರ್ಲ್ಸ್ ಲಾ ಯಾವ ರಿಲೇಶನ್ಶಿಪ್ ಹೇಳುತ್ತೆ, ಟೆಂಪರೇಚರ್ ವಾಲ್ಯೂಮ್ ರಿಲೇಶನ್ಶಿಪ್ ಹೇಳುತ್ತೆ ಅಂದ್ರೆ ಸೊ ಅಲ್ಲಿಗೆ ಯಾವ ವೇರಿಯೇಬಲ್ಸ್ ನ ನೀವು ಫಿಕ್ಸ್ ಮಾಡ್ಕೋಬೇಕು, ಒಂದು ಪ್ರೆಷರ್, ಇನ್ನೊಂದು ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ನ ಫಿಕ್ಸ್ ಮಾಡ್ಕೋಬೇಕು. ಪ್ರೆಷರ್ ಮತ್ತೆ ಸೊ ವಾಲ್ಯೂಮ್ ಮೋಲ್ಸ್ ಆಫ್ ಗ್ಯಾಸ್ ನೀವು ಕಾನ್ಸ್ಟೆಂಟ್ ಅಥವಾ ಫಿಕ್ಸ್ ಮಾಡ್ಕೊಂಡ್ರೆ ಟೆಂಪರೇಚರ್ ಮತ್ತೆ ವಾಲ್ಯೂಮ್ ಇಲ್ಲಿ ವೇರಿ ಆಗುತ್ತೆ. ಬಾಯ್ಸ್ ಲಾ ಅಲ್ಲಿ ಪ್ರೆಷರ್ ವಾಲ್ಯೂಮ್ ವೇರಿ ಆಗ್ತಾ ಇತ್ತು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗೋದು, ಬಟ್ ಚಾರ್ಲ್ಸ್ ಲಾ ಅಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. So Charles and Gay-Lussac performed several experiments on gases independently to improve upon hot air balloon technology. So ಈ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಅಂದ್ರೆ ಹಾಟ್ ಏರ್ ಬೆಲೂನ್ ನ ಇಟ್ಕೊಂಡು ನಾವು ಏರ್ ಅಲ್ಲಿ ಫ್ಲೈ ಮಾಡ್ಬೋದಾ ಅಂತ ಹೇಳಿ ರಿಸರ್ಚ್ ನಡೆಯೋ ಟೈಮ್ ಅಲ್ಲಿ ಚಾರ್ಲ್ಸ್ ಮತ್ತೆ ಗೇ-ಲುಸ್ಸಾಕ್ ಇಬ್ರು ಒಟ್ಟಿಗೆ ಅಲ್ಲ ಇಂಡಿಪೆಂಡೆಂಟ್ ಆಗಿ ಅದ್ರ ಮೇಲೆ ವರ್ಕ್ ಮಾಡೋ ಟೈಮ್ ಅಲ್ಲಿ ಈ ರಿಲೇಶನ್ಶಿಪ್ ಸಿಕ್ತು, ಅದನ್ನೇ ಚಾರ್ಲ್ಸ್ ಲಾ ಅಂತ ಹೇಳ್ತಾ ಹೋಗ್ತಾರೆ. Their investigation showed that for a fixed mass of a gas at constant pressure, volume of a gas increases on increasing the temperature and decreases on cooling. So ಅಲ್ಲಿ ಏನು ಮಾಡಿದ್ರು,
ಪ್ರೆಷರ್ನ ಕಾನ್ಸ್ಟೆಂಟ್ ಮಾಡ್ಕೊಂಡ್ರು, ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ತಗೊಂಡ್ರು. ಸೊ ತಗೊಂಡಾಗ ಅಲ್ಲಿ ನಿಮಗೆ ಆಸ್ ಟೆಂಪ್ರೇಚರ್ ಇನ್ಕ್ರೀಸಸ್, ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದಂಗು ವಾಲ್ಯೂಮ್ ಆಫ್ ಎ ಗ್ಯಾಸ್ ಜಾಸ್ತಿ ಆಗ್ತಾ ಹೋಯ್ತು. ಅದೇ ಟೆಂಪ್ರೇಚರ್ ಕಮ್ಮಿ ಆದಂಗೂ ವಾಲ್ಯೂಮ್ ಆಫ್ ಎ ಗ್ಯಾಸ್ ಸಹ ಏನಾಗ್ತಾ ಇತ್ತು, ಕಮ್ಮಿ ಆಗ್ತಾ ಹೋಯ್ತು. ಅಲ್ಲಿಗೆ ಅದು ಇನ್ಕ್ರೀಸ್ ಆದಾಗ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಅಲ್ಲಿಗೆ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂಡ್ ಅಟ್ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ಅನ್ನೋದು ಚಾರ್ಲ್ಸ್ ಲಾ ಹೇಳುತ್ತೆ. So they found that for each degree rise in temperature, volume of a gas increases by 1 by 273.15 of original volume of the gas at 0 degree Celsius. ನೋಡಿದಿರ ಅದನ್ನ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ. ಥ್ಯಾಂಕ್ ಯು.